ಹಾಯ್, ದಿಸ್ ಈಸ್ ಮನು ಪೂಜಾರಿ. ಇದು ನನ್ನ ಫಸ್ಟ್ ವ್ಲಾಗು. ಫಸ್ಟ್ ಟೈಮ್ ಆಲ್ರೆಡಿ ಉಡುಪಿಯಿಂದ ಕೊಡಚಾದ್ರಿಗೆ ಹೋಗಿದ್ದೆ. ಇದು ನನ್ನ ಸೆಕೆಂಡ್ ಟೈಮ್ ಬ್ಯಾಂಗ್ಳೂರಿಂದ ಫ್ರೆಂಡ್ಸ್ ಜೊತೆ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾವು ಆಲ್ಮೋಸ್ಟ್ 1 ಕಿಲೋಮೀಟ್ರಿಂದನೇ ಟಿ ನಮ್ಗೆ ಸ್ಟಾಪ್ ಮಾಡಿದ್ರು. ಅಂತಕ್ಕಂತಂದರೆ ರೋಡೆಲ್ಲ ಆಲ್ರೆಡಿ ಸ್ವಲ್ಪ ಇದಾಗಿದ್ದಿತ್ತು, ಆಳ ಇದ್ದಿತ್ತು. ಹಂಗಾಗಿ ನಾವು ನಡ್ಕೊಂಡು ಹೊರಟ್ವಿ. ಆಲ್ಮೋಸ್ಟ್ ರೆಸಾರ್ಟ್ ರೀಚ್ ಆದ್ವಿ. ರೀಚ್ ಆದ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ. ರೆಸಾರ್ಟ್ ಬಂದು ಒಂದು ಸೆಲೆಬ್ರಿಟಿದು, ಅವರೇನಂತ ಫೇಮಸ್ ಅಲ್ಲ, ಬಟ್ ದ ವೇ ಶಿ ಈಸ್ ಕ್ಯಾರಿಂಗ್ ಹರ್ ಹಂಬಲ್ನೆಸ್ ವಾಸ್ ಆಸಮ್. ಅವ್ರ ಬಗ್ಗೆ ನಿಜವಾಗ್ಲೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೆ. ಆ್ಯಂಡ್ ಈವನ್ ಒಂದು ಅಟ್ಮಾಸ್ಫಿಯರ್ ಶಿ ಕ್ರಿಯೇಟೆಡ್ ವಿತ್ ಎನ್ವಿರಾನ್ಮೆಂಟ್ ಅಲ್ಲ, ಅದು ಬ್ಯಾಂಗ್ಳೂರಿಯನ್ಸಿಗೆ ಮಾಡಿಸ್ದಂಗೆ ಇತ್ತು. ಎಂತಕ್ಕಂತಂದರೆ ಬ್ಯಾಂಗ್ಳೂರಿಯನ್ಸಿಗೆ ಒಂದು ಎನ್ವಿರಾನ್ಮೆಂಟ್ ಅನ್ನೋದೇ ಅವ್ರಿಗೊಂದು ತುಂಬ ಒಂದು ಖುಷಿ. ಬಟ್ ಅಟ್ಮಾಸ್ಫಿಯರ್ ವಿತ್ ಹೈಜೀನ್ ಅದು ಇನ್ನೂ ಆಸಮಾಗಿತ್ತು. ಬಟ್ ಎಲ್ಲ ಅನ್ಪ್ಯಾಕ್ ಮಾಡಿದ್ವಿ. ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಬಂದು ಒಂದು ಹಿಂಗೆ ವೀಡಿಯೋ ಮಾಡೋತ್ತಿಗೆ ಒಂದು ಹೂದ ಮೇಲೆ ಒಂದು ಚಿಟ್ಟೆ ಕಂಡು ಭಾರಿ ಖುಷಿ ಆಯಿತು. ಆಮೇಲೆ ಟ್ರಕ್ಕಿಂಗ್ ಶುರು ಮಾಡೋದು. ಸೊ ಜೀಪ್ ಬಂತು, ಜೀಪ್ ಹತ್ಕೊಂಡು ಹೊರಟ್ವಿ. ಬಟ್ ನನಗೇನಂತ ರೋಡ್ ಏನಂತ ಒಂದು ಜಾಯ್ ಅಥವಾ ಎಂಜಾಯ್ಮೆಂಟ್ ಅಂತ ಇರಲಿಲ್ಲ. ಎಂತಕ್ಕಂತಂದರೆ ರೋಡ್ ಆ್ಯಸ್ ಯೂಶ್ವಲ್ ನಮ್ಮ ಮನೆ ಹತ್ರ ಇಪ್ಪು ಥರನೇ ಇದ್ದಿತ್ತು ರೋಡ್. ಎಂತಕ್ಕಂತಂದರೆ ಮಳೆ ಇರಲ್ಲ. ಸೊ ಮಳೆ ಇಲ್ಲದೆ ಕೊಯ್ಯಿ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಯಾರಿಗೂ ಆಗಿಲ್ಲ. ಎಂತಕ್ಕಂತಂದರೆ ಟ್ರಕ್ ರೈಡ್ ಅಂತಂದರೆ ಆ ಒಂದು ಮಳೆ ಬಂದು ರೋಡ್ ಪೂರ್ತಿ ಅಧ್ವಾನ ಇರಕ್ಕೆ ಅವಾಗ ಎಲ್ಲರಿಗೂ ತುಂಬ ಇಷ್ಟ ಆಗ್ತಲ್ಲ. ಸೊ ಬಟ್ ಬ್ಯಾಂಗ್ಳೂರಿಯನ್ಸಿಗೆ ಅವ್ರಿಗೆ ಅದೇ ಇಷ್ಟ ಆಯಿತು. ಇಟ್ಸ್ ಓಕೆ. ಬಟ್ ಹಿಂದ್ಗಡೆಯಿಂದ ಒಂದು ಜೀಪ್ ಅಂತೂ ಫುಲ್ ಫೋಕಸಿಂಗಲ್ಲಿ ಬರ್ತಾಯಿತ್ತು, ಲೈಟ್ಸ್ ಎಲ್ಲ ಹಾಕ್ಕೊಂಡು ಭಾರಿ ಖುಷಿ ಆಯಿತು. ಹಂಗೆ ಮಧ್ಯೆ ಒಪ್ಪತ್ತಿಗೆ ಸ್ವಲ್ಪ ಮಳೆ ಬಂತು. ಆ ಮಳೆ ಬಪ್ಕೊಯ್ ಶುರು ಆಯ್ತು ಕಾಣಿ ರಿಯಲ್ ಟ್ರಕ್ ಇನ್ನೂ ಒಂದು ಎಂಜಾಯ್ಮೆಂಟ್. ಯಾಕಂತಂದರೆ ಫಾಗ್ ಬಂತು, ರೋಡ್ ಅಧ್ವಾನ ಆಯಿತು. ಆದಮೇಲೆ ಆ್ಯಕ್ಚುಲಿ ಕೆಳಗಡೆಯಿಂದನೇ ನಡ್ಕೊಂಬರ್ ಅವಾಗ ಇನ್ನೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರೋದು. ಬಟ್ ನಮ್ಗೆ ಅಷ್ಟೆಲ್ಲ ತಾಕತ್ತು ನಿಜವಾಗ್ಲೂ ಇಲ್ಲ. ನಾವು ಟ್ರಕ್ಕಿಂಗ್ ಇದು ಜೀಪಲ್ಲೇ ಬಂದ್ವಿ. ಆಮೇಲೆ ಮಧ್ಯದಲ್ಲಿ ಒಂದು ಸ್ಟಾಪ್ ಕೊಟ್ಟರು. ಇದು ಬಿಕಾಸ್ ವೀಡಿಯೋ ಮತ್ತು ಫೋಟೋಸ್ ತಗೊಂಡ್ಕೋಯ್. ಸೊ ಇಲ್ಲಿ ಬಂದ್ವಿ. ಆ ಫಾಗ್ ಎಲ್ಲ ಬತ್ತಿದ್ದಿತ್ತು. ಆವಾಗ ಮಳೆ ಬಂದು ಸ್ವಲ್ಪ ನಿಲ್ತಲ್ಲ, ಹಂಗಾಗಿ ಸ್ವಲ್ಪ ಆ ಫಾಗದೆಲ್ಲ ಸ್ಟಾರ್ಟ್ ಆಯಿತು. ಅಂದರೆ ಆ ಪ್ರಕೃತಿ ತನ್ನ ಒಂದು ಸೌಂದರ್ಯವನ್ನು ತೋರ್ಸೋಕ್ಕೋಸ್ಕರ ಶುರು ಮಾಡ್ದೆ. ಆ್ಯಂಡ್ 100% ಕಾರ್ಪೊರೇಟ್ ಗೈಸ್, ನಾನು ಎಕ್ಸ್ಪೆಷಲಿ ನಿಮಗೆ ಹೇಳ್ತಾಯಿದ್ದೆ, ಎಲ್ಲ ಕಂಪ್ನೀಸಲ್ಲೂ ಕೂಡ ಈಗ ಪ್ರೆಷರ್. ಸೊ ಪ್ಲೀಸ್ ಬನ್ನಿ, ರಿಫ್ರೆಶ್ ಯುವರ್ ಬ್ರೈನ್. ಎಂತಕ್ಕಂತಂದರೆ ಒಂದು ಸ್ವಲ್ಪ ಆದರೂ ನಿಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ. 100% ಕಮಿಟ್ಮೆಂಟ್ಸು ಲೈಫಲ್ಲಿ ಇದ್ದಿದ್ದೆ. ಇವತ್ತಲ್ಲ ನಾಳೆ ಅದು ಕಮಿಟ್ಮೆಂಟ್ಸೇ. ಅದು ನೀವು ಹೆಂಗಿದ್ರೂ ಕಮಿಟ್ಮೆಂಟ್ಸೇ. ಸೊ ಹಂಗಾಗಿ ಬನ್ನಿ, ಸ್ವಲ್ಪ ಮೈಂಡನ್ನು ರಿಫ್ರೆಶ್ ಮಾಡಿ. ಹಂಗೆ ಹೇಳ್ತಾ ನಂಗೆ ಆಲ್ರೆಡಿ ಅಲ್ಲೆಲ್ಲ ಕೇಳಿ ಗಲಾಟೆ ಮಾಡ್ತಿದ್ರು. ಬಾ ಟೈಮ್ ಆಯ್ತು ಅಂದಲ್ಲಿ ನಾನು ವೀಡಿಯೋ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ದೆ. ಹಾಗೆ ಸರಿ ಆಯಿತು ಅಂದೇಳಿ ಹೇಳಿ ಹೊರಟೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಒಂದು ಫಸ್ಟ್ ವೀಡಿಯೋ. ಥ್ಯಾಂಕ್ ಯು ಸೋ ಮಚ್.